ಈಗ ಕೇವಲ ಮೂಢ ಹಗರಣ ಅಲ್ಲ, ಬೇರೆ ಬೇರೆ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿದ್ರಿ. ಬೆಲೆ ಏರಿಕೆ ಆಗ್ಬೋದು, ವಾಲ್ಮೀಕಿ ಇದರ ವಿರುದ್ಧವಾಗೂ ಕೂಡ ಹೋರಾಟ ಇರುತ್ತಾ ಅಂತ ಹೇಳಿ JDS ವತಿಯಿಂದ ಮೂಢ ಆದಮೇಲೆ. ಇವತ್ತು ಮೂಢ ಒಂದೇ ಅಲ್ಲ, ಮೂಢದ ಜೊತೆಯಲ್ಲಿ ಇವತ್ತು ನಾನು ಹೇಳ್ದಂತೆ ನೀವು ಹೇಳ್ದಂಗೆ ಇವತ್ತು ಬೆಲೆ ಏರಿಕೆ ವಿಚಾರ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಇವತ್ತು ST SC ವಿಶೇಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕೇವಲ ಚುನಾವಣಾ ಸಂದರ್ಭದಲ್ಲಿ ಇವ್ರನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಹೊರತುಪಡಿಸಿ ಯಾವುದೇ ಒಂದು ಸಾಮಾಜಿಕ ನ್ಯಾಯವನ್ನು ಇವೆರಡೂ ಸಮುದಾಯಗಳಿಗೆ ಇವತ್ತು ಕೊಡ್ತಕ್ಕಂಥ ಕೆಲಸ ಎಂದೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಇದನ್ನು ಜನಗಳಲ್ಲಿ ಒಂದು ತಿಳುವಳಿಕೆ ಮೂಡಿಸ್ತಕ್ಕಂಥ ಒಂದು ಪಾದಯಾತ್ರೆ ನಾವು ಹಮ್ಮಿಕೊಂಡಿದ್ದೇವೆ. ಈಗ ದಲಿತರ ಪರವಾಗಿ ನಾವಿದ್ದೇವೆ ಅಂತ ಪದೇ ಪದೇ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ನೀವು ಹೇಳ್ತೀರಿ ಈಗ ದಲಿತರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ. ಇವತ್ತು ಇವರು ದಲಿತರ ಪರವಾಗೇ ಇದ್ದೇವೆ ಅಂತಕ್ಕಂಥ ಸ್ಲೋಗನ್ನ ಹೇಳ್ತಾರೆ ಅನ್ನೋದು ಒಂದೇ ಬಿಟ್ಟರೆ, ಇವತ್ತು ಇವರು ಸಂಪೂರ್ಣವಾಗಿ ದಲಿತರ ವಿರೋಧಿ ಅಂತಕ್ಕಂಥದ್ದು ಇವತ್ತು ಮುಖ್ಯಮಂತ್ರಿಗಳಾದ ನಂತರ ಇವರ ನಡೆಗಳೇನಿದೆ, ಈ ನಡೆಗಳೇ ಇವತ್ತು ನಮ್ಮ ಕಣ್ಮುಂದೆ ಬೆಳಕಿಗೆ ಬಂದಿದೆ. ಹಾಗಾಗಿ ಸಂಪೂರ್ಣವಾಗಿ ಈ ಕಾಂಗ್ರೆಸ್ನ ಒಂದು ಏನು ಕಳೆದ ಇಂಡಿಪೆಂಡೆನ್ಸ್ ಬಂದಾಗಲಿಂದನೂ ಇವತ್ತಿನವರೆಗೂ SC ST ಸಮುದಾಯವನ್ನೇ ಇವರು ಕೇವಲ ಮತ ಬ್ಯಾಂಕಾಗಿ ಇಟ್ಕೊಂಡಿದ್ದಾರೆ ಹೊರತುಪಡಿಸಿ ಯಾವುದೇ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಇಲ್ಲಿವರೆಗೂ ಇವ್ರ ಕೈಲಿ ಆಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅಂದರೆ ಮುಂದಿನ ದಿನಗಳಲ್ಲಿ ಇದೇ ವಿಚಾರವಾಗಿ ಜನರಿಗೆ ಅರಿವು ಮೂಡಿಸುವಂಥದ್ದು, ಆ ಸಮುದಾಯಕ್ಕೆ ನೆರವಾಗುವಂಥ ಕೆಲಸಕ್ಕೆ ಮುಂದಾಗುತ್ತೆ JDS ಹಾಗಾದರೆ. ಇವತ್ತೇನು ಈ ಕಾಂಗ್ರೆಸ್ನ ಸರ್ಕಾರ ಇವೆಲ್ಲ ಹಗರಣಗಳಲ್ಲಿ ಸಿಲುಕಿದೆ. ಇವತ್ತು ಸಾರ್ವಜನಿಕರು ಕೂಡ ನೋಡಿ, ಒಂದು ಕಡೆ ನಾನೇ ನಿಮ್ಮ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ, ನೀವೇ ಕೆಲವೊಂದಷ್ಟು ಭಾಗದಲ್ಲಿ ಹೋಗಿ ಇವತ್ತು ಸಾರ್ವಜನಿಕರಿಗೆ ಪ್ರಶ್ನೆ ಮಾಡಿದ್ದೀರಿ. ಕಳೆದ 3-4 ತಿಂಗಳಿಂದ ಇವತ್ತೇನು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಕೊಂಡಿದ್ರು, ಆ ಗ್ಯಾರಂಟಿಗಳನ್ನೂ ಕೂಡ ಇವತ್ತು ರದ್ದು ಮಾಡಿದ್ದಾರೆ. ಇವತ್ತು ಒಂದು ಕಡೆ ಅದು, ಇನ್ನೊಂದು ಕಡೆ 136 ಜನ ಇವತ್ತು ಏನು ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ. BJP JDS ಬಿಡಿ, ಇವತ್ತು ₹1 ಅನುದಾನಕ್ಕೆ ಇವತ್ತು ₹1 ಬಿಡುಗಡೆ ಮಾಡಿಲ್ಲ ಅಭಿವೃದ್ಧಿಗೆ ಅನುದಾನಗಳು. ಈ ರೀತಿ ಇವತ್ತು ಕಾಂಗ್ರೆಸ್ ನಡ್ಕೊಳ್ತಾ ಇದೆ. ಕಾಂಗ್ರೆಸ್ನ ವಿರುದ್ಧವಾಗಿ, ಈ ಭ್ರಷ್ಟ ಕಾಂಗ್ರೆಸ್ನ ವಿರುದ್ಧವಾಗಿ ನಮ್ಮ ನಡೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು. ಮತ್ತೆ ಕೇವಲ ಮೂಢ ಹಗರಣ ಅಲ್ಲ, ಸಾಕಷ್ಟು ಹಗರಣಗಳು ಕೂಡ ಇದ್ದಾವೆ. ಅದರ ವಿರುದ್ಧವಾಗಿ ಕೂಡ ನಾವು ಧ್ವನಿಯನ್ನು ಎತ್ತೀವಿ. ಯಾಕೆಂದರೆ ದಲಿತರ ಮತಗಳನ್ನು ಮತ ಬ್ಯಾಂಕ್ ಆಗಿ ಕೇವಲ ಮಾಡ್ಕೊಂಡಿದ್ರೆ ಅವರ ಅಭಿವೃದ್ಧಿಯನ್ನು ಮಾಡ್ತಾರೆ. ಅದನ್ನು ವಿರುದ್ಧವಾಗಿ ಕೂಡ ಹೋರಾಟವನ್ನು ಮಾಡ್ತೀವಿ, ಇದನ್ನು ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.